ಏನಾಗ್ತಾ ಇದೆ ಗುರು IPL ಅಲ್ಲಿ? ಏನಾಗ್ತಾ ಇದೆ? ಕೆಳಗಡೆ ಇರೋರೆಲ್ಲ ಗೆಲ್ತಾವ್ರೆ, ಮೇಲ್ಗಡೆ ಇರೋರೆಲ್ಲ ಸೋಲ್ತಾವ್ರೆ. LSC ಗೆಲುವಿನ ಟ್ರ್ಯಾಕಿಗೆ ಬಂದಿದೆ. ಇಲ್ಲಿ ನೋಡ್ತಾನೆ 4 ಕನ್ಸಿಕ್ಯೂಟಿವ್ ವಿಕ್ಟರ್ನ ತೊಗೊತಾವ್ರೆ. ಪಂಜಾಬ್ ಕಿಂಗ್ಸು ಕಂಟಿನ್ಯೂಸ್ ಆಗಿ ಗೆದ್ಕೊಂಡ್ಬಂದವರು ಹ್ಯಾಟ್ರಿಕ್ ಸೋತವ್ರೆ. ಏನಾಗ್ತಿದೆ ಪಾಯಿಂಟ್ಸ್ ಟೇಬಲಲ್ಲಿ? ಸಂಚಲನ ರುದ್ರ ತಾಂಡವಾಡ್ತಾ ಇದೆ ಪಾಯಿಂಟ್ಸ್ ಟೇಬಲ್ ಇವಾಗ. ಯಪ್ಪ ಎಂಥ ವಿಕ್ಟ್ರಿ ಇವತ್ತು ಆಗಿದ್ದು KKR ಅವರಿಗೆ. ನಾನು ಅನ್ಕೊಂಡಿರಲಿಲ್ಲ ಇವತ್ತು KKR ಗೆಲ್ತಾರೆ ಅಂತ. ಯಪ್ಪ ಫಿನಾಲನ್ನು ಒಬ್ಬರೇ ಸಾಕಾಗಿತ್ತು ಮ್ಯಾಚ್ನ ಮುಗಿಸೋದಕ್ಕೆ. ಅಲ್ಲ ಗುರು, ಹೊಡೆದಿರೋದು 147 ರನ್ನು, ಅದ್ರಲ್ಲಿ ಸೆಂಚುರಿ ಬೇರೆ ಹೊಡೆದವ್ರೆ ಅಂತಂದರೆ ಇವರ ತಾಕತ್ನ ಅರ್ಥ ಮಾಡ್ಕೋಬೇಕು. ಹೌದು, ಹೇಳ್ತಾ ಇದ್ದೆ ಫಿನಾಲ್ ಅವ್ರನ್ನ ಬ್ಯಾಕ್ ಮಾಡಬೇಕು ಅಂತ. ಮಧ್ಯದಲ್ಲಿ ಟೀಮ್ ಸೈಫರ್ಡ್ ಎಲ್ಲ ತೊಗೊಂಬಂದಿದ್ರಲ್ಲ ಅವಾಗ. ಇಲ್ಲ ಗುರು, ಫಿನಾಲನ್ ಬೇಕು ಅಂತಲೇ ಹೇಳ್ತಾ ಇದ್ದೆ ನಾನು. ಫಿನಾಲನ್ ಬಂದರು ಈ ಟೂರ್ನಮೆಂಟಲ್ಲಿ ಮೊದಲನೇ ಹೆವಿ ಪರ್ಫಾರ್ಮೆನ್ಸ್ ಫಿನಾಲ್ ಕೊಟ್ಟಿದ್ದು. ಯಾವಾಗಲೂ ಕೂಡ ಬೇಗ ಬಂದ್ಬಿಟ್ಟು ಔಟ್ ಆಗೋರು. ಬಟ್ ಇಲ್ಲ, ಇವತ್ತು ಫಿನಾಲ್ ತೋರಿಸಿದರೆ ವರ್ಲ್ಡ್ ಕಪ್ಪಲ್ಲಿ ನಾನು ಯಾವ ಥರ ಆಡ್ತೀನೋ ಅದೇ ಥರ ಆಡ್ತೀನಿ ನೋಡಿ ಗುರು, ಅದೇ ಥರ ಸೆಂಚುರಿ ನೋಡಿತೀನಿ ಅಂತ ಹೊಡೆದು ತೋರಿಸಿದ್ರೆ ಇವತ್ತು ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ. ಹ್ಯಾಟ್ರಿಕ್ 6ಗಳು ಏನು ಕೇಳ್ತೀವಿ, ವಿಕ್ರಾಸಿಗೆ ಹೊಡೆದಿದ್ದು 6ಗಳ ಸುರಿಮಳೆನೇ ಹರಿಸ್ಬಿಟ್ರು. ಹಂಗೇನೆ 2 ರನ್ ಬೇಕಿತ್ತು ಮಗ. ಮ್ಯಾಚ್ ಗೆಲ್ತಾರೆ ಅಂತ ಗೊತ್ತು, ಇವ್ರು ಸೆಂಚುರಿ ಆಗುತ್ತಾ ಆಗಲ್ವ ಅನ್ನೋ ಥರ ನೋಡ್ಕೊಂಡು ಕೂತ್ಕೊಂಡಿದ್ದೆ. 6ಗಳಲ್ಲೇ ಡೀಲ್ ಮಾಡಿ ಬಿಸಾಕಿದ್ರು. 2 ರನ್ ಬೇಕಿದಾಗ ಲಾಸ್ಟಲ್ಲಿ 6 ಹೊಡ್ಬಿಟ್ಟು ಮುಗಿಸೋದಿದೆಯಲ್ಲ, ಅದು ತಾಕತ್ತಿದೆಯಲ್ಲ, ಹೊಡಿಯೋದಕ್ಕೆ ಕೆಪಬಿಲಿಟಿ ಇದೆಯಲ್ಲ. ಲಾಸ್ಟ್ 1 ರನ್ 2 ರನ್ ಬೇಕಿದ್ದಾಗ 6 ಹೊಡ್ಬಿಟ್ಟು ಮುಗಿಸೋವಂಥದ್ದು. ಸೊ ಅದು ಎಲ್ಲರಿಗೂ ಬರೋದಿಲ್ಲ. ಅದನ್ನು ಮಾಡಿ ತೋರಿಸಿರೋದು ಆಜಾನುಬಾಹು ಆಗಿರುವಂಥ ಫಿನಾಲನ್. ಇವತ್ತು ಫಿನಾಲನ ಪರ್ಫಾರ್ಮೆನ್ಸಿಗೆ ಫಿದಾ ಆಗೋಗ್ಬಿಟ್ಟೆ. ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ್ರು ನಿದ್ದೆ ಒರೆಸ್ಬಿಟ್ರು ಗುರು. ಅಲ್ಲ, ಟಾಸ್ ಗೆಲ್ತಾರೆ ಡೆಲ್ಲಿ ಕ್ಯಾಪಿಟಲ್ಸು, ಸಾರಿ ಇರೋ KKR ಗೆದ್ದಿದ್ದು. KKR ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಬ್ಯಾಟಿಂಗಿಗೆ ಇಡ್ತಾರೆ. ಏನು ಆಡಿದ್ರು ಅವ್ರು ಬ್ಯಾಟಿಂಗ್ನ ಅಳು ಬರಬೇಕಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಫ್ಯಾನ್ಸ್ಗಳಿಗೆ. ಆ ಥರ ಆಡಿದ್ರು. ಪಾಪ ನಿಶಾಂಕ ಒಬ್ಬರು ನಿಂತ್ಕೊಂಡು ಆಡಿದ್ರು ನೋಡಿ. ಚೆನ್ನಾಗಿ ಆಡಿತ್ತು ಅಂದರೆ ನಿಶಾಂಕ ಒಬ್ಬರೇ, ಇನ್ನು ಯಾರೂ ಕೂಡ ನೆಟ್ಟಿಗೆ ಆಡಿಲ್ಲ. ಅಶೋಕ್ ಶರ್ಮಾ 39 ರನ್ ಹೊಡೆದಿರ್ಬೋದು, 38-39 ಹೊಡೆದವ್ರೆ. ಅವ್ರು ಆಡಿದ್ದು ಎಂಥ ಟುಕು ಆಟ. ಲಾಸ್ಟ್ ಒಂದು 4-6 ಬಂದ್ಬಿಡ್ತಾನೆ ಒಂದು ಮ್ಯಾಚ್ ಮಾಡಿಬಿಟ್ರು ಅಂತಂದರೆ 28-29 ಬಾಲ್ಗೆ ಅಲ್ಲಿ ಹೊಡೆದಿರೋದು 38 ರನ್ ಹೊಡೆದಿದ್ದಾರೆ. ಸೊ ಆ ಥರ ಜಾಸ್ತಿ ಹೊಡೆದಿದ್ದಾರೆ. ಬಟ್ ಏನು ಆಡಿದ್ದು ಅಕ್ಷರ್ ಪಟೇಲು ಮತ್ತು ಅಶೋಕ್ ಶರ್ಮಾ ಟುಕು ಅಲ್ಲಮ್ಮ, ಇವ್ರಿಗೆ ರನ್ಸೇ ಬಂದಿಲ್ಲ ಅಲ್ಲಿ. ಓವರ್ ನಂಬರ್ 11 ಹಿಡ್ಕೊಂಡು 17ನೇ ಓವರ್ಗೂ ಕೂಡ ಒಂದೇ ಒಂದು ಬೌಂಡ್ರಿನ ಹೊಡೆದಿಲ್ಲ ಡೆಲ್ಲಿ ಕ್ಯಾಪಿಟಲ್ಸು. ಇನ್ನೆಲ್ಲಿಂದ ಸ್ಕೋರ್ ಬರುತ್ತೆ? ಅಕ್ಷರ್ ಪಟೇಲ್ ಅಶೋಕ್ ಶರ್ಮಾ ಇಬ್ಬರು ಸೇರಿಕೊಂಡು ಟುಕು ಆಡ್ತಾವ್ರಲ್ಲಿ. ಅಲಾಗರು ವಿಪ್ರಾಜ್ನೇ ಮೇಲ್ಗಡೆ ಕಳಿಸಿರ್ಬೋದಾಗಿತ್ತಲ್ಲ. ಅಕ್ಷರ್ ಪಟೇಲ್ ಈ ಥರ ಆಡೋದಕ್ಕಿಂತ 22 ಬಾಲ್ಗೆ ನಾನು ಏನು ಆಡ್ತಾವ್ರಿ ಇವರು? ಟೆಸ್ಟ್ ಮ್ಯಾಚ್ ಆಡ್ತಾವ್ರಾ? ಈ ಥರ ಆಡಿದ್ರೆ ಏನು ಯೂಸ್ ಇದೆ? T20 ಗುರು, ಇದು T20. ನೀನು 22 ಬಾಲ್ಗೆ 11 ಹೊಡೆದ್ರೇನು, 22 ಬಾಲ್ಗೆ 22 ಹೊಡೆದು ಏನು ಯೂಸ್ ಇದೆ? ಫಸ್ಟ್ ಆಫ್ ಆಲ್ ಏನು ಯೂಸ್ ಅದರಿಂದ? ಖಂಡಿತ ಯೂಸ್ ಇಲ್ಲ. ಸೇಫರ್ ಸ್ಕೋರು 150 ಹೊಡ್ಬಿಡೋಣ, 160 ಹೊಡ್ಬಿಡೋಣ, ಇಲ್ಲನ್ನು ಡಿಫೈನ್ ಮಾಡ್ಕೊಂಬಿಡ್ಬೋದು. ಈ ಸೇಫರ್ ಸ್ಕೋರ್ ಆಟ ಎಲ್ಲ ಈ ಜನ್ರೇಷನಲ್ಲಿ ನಡೆಯೋದಿಲ್ಲ ಅಮ್ಮ. ಇದೆಲ್ಲ ನಡೀತಿತ್ತು ಒಂದು ಜಮಾನದಲ್ಲಿ. 160, 140, 150 ಈ ಥರ ಸ್ಕೋರೆಲ್ಲ ಒಂದು ಜಮಾನದಲ್ಲಿ ಡಿಫೈಂಡಬಲ್ ಆಟ ಇತ್ತು ಒಂದು ಕಾಲದಲ್ಲಿ. ಅಂದೊಂದಿತ್ತು ಕಾಲ. ಈ ಕಾಲದಲ್ಲೆಲ್ಲ ಇಲ್ಲ ಅಮ್ಮ. ಈ ಸ್ಕೋರ್ಗಳು ಡಿಫೆಂಡ್ ಆಗೋವಂಥ ಸೀನೇ ಇಲ್ಲ. ಅದು ಈ ಕೋಟ್ಲಾ ವಿಕೆಟಲ್ಲಿ ಅದೂ ಇಷ್ಟು ಚಿಕ್ಕ ಗ್ರೌಂಡಲ್ಲಿ ಡಿಫೆಂಡ್ ಆಗುತ್ತಾ? ಇವ್ರದ್ದು ಚೆನ್ನಾಗೇನೇ ಇದೆ ಬ್ಯಾಟಿಂಗ್. ಹಂಗೆ ನೋಡೋದು KKR ಅವ್ರದ್ದು. ಸೊ ಇವ್ರು ನೋಡ್ತಂದ್ರೆ ಏನೋ ಟುಕು ಏನೋ ಆಗೋದೇ ಇಲ್ಲ ಈ ವಿಕೆಟಲ್ಲಿ. ಏನೂ ಇಲ್ಲವೇ ಇಲ್ಲ, ಸತ್ವನೇ ಇಲ್ಲ ಈ ವಿಕೆಟಲ್ಲಿ. ಏನತ್ರ ಆಡ್ತಾವ್ರಲ್ಲ ಅಕ್ಷರ್ ಪಟೇಲು, ಅಶೋಕ್ ಶರ್ಮಾ. ಲಾಸ್ಟಲ್ಲಿ ಒಂದೆರಡು ಬೌಂಡ್ರಿನ ಹೊಡೆದ್ರು. ಅದು ಬಿಟ್ಟು ನೋಡ್ತಂದ್ರೆ ವರ್ಸ್ಟ್ ಬ್ಯಾಟಿಂಗ್ನ ಆಡಿದರೆ. ಹೌದು, ಔಟ್ ಆಗಿದ್ರು ಕೂಡ 100ಗೆ ಆಲ್ ಔಟ್ ಆಗಿದ್ರು ಕೂಡ ಬೇಜಾರಾಗ್ತಿರಲಿಲ್ಲ ನನಗೆ. ಈ ಥರ ಟುಕು ಆಟ ಆಡಬಾರ್ದಾಗಿತ್ತು ಅಲ್ಲಿ. ಓವರ್ ನಂಬರ್ 11 ಹಿಡ್ಕೊಂಡು 17 ಕೂಡ ರನ್ನೇ ಬಂದಿಲ್ಲ ಅಲ್ಲಿ. ಆಮೇಲೆ ಬರ್ತೊಂದು ಬೌಂಡ್ರಿ. ಯಪ್ಪ ಅಳುನೇ ಬಂದ್ಬಿಡ್ತು ಹಂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಫ್ಯಾನ್ಸ್ಗಳಿಗೆ. KL ರಾಹುಲ್ ಅಣ್ಣ ಮೇಲೆ ಕೊಡ್ಬಿಟ್ಟು ಔಟ್ ಆಗ್ತಾವ್ರೆ. ಇದು ನಾರ್ಮಲ್ ಹೋಗ್ಬಿಟ್ಟಿದೆ KL ರಾಹುಲ್. 32 ಸರ್ಕಲಲ್ಲಿ ಅದು ಎಲ್ಲಿ ನಿಂತಿರ್ತಾರೋ ಅಲ್ಲೇ ಹೋಗುತ್ತೆ ಮೇಲ್ಗಡೆಗೆ ಬಾಲು. ಸೊ ಬಾಟಮ್ ಎಡ್ಜ್ ಆಗುತ್ತೆ, ಇಲ್ಲಾಂದರೆ ಲೀಡಿಂಗ್ ಎಡ್ಜ್ ಆಗುತ್ತೆ. ಸೊ ಇದೇ ಥರ ಔಟ್ ಆಗಿದೆ. RCB ಮೇಲೂ ಇದೇ ಥರ ಔಟ್ ಆಗಿದ್ರು. ಸೊ ಎಷ್ಟು ಸಲ ಇದೇ ಥರ ಔಟ್ ಆಗಿದ್ರು ಒಂದು ಟೂರ್ನಮೆಂಟಲ್ಲಿ. ಬೆಜ್ಜಾನ್ ಸಲ ಇದೇ ಥರ ಔಟ್ ಆಗಿದೆ. ಸೊ ನಾರ್ಮ್ ಆಗ್ತಾಯಿದೆ. ಅದು ಹತ್ರ ಔಟ್ ಆಗೋವಂಥದ್ದು ಒಂದು ಪ್ಯಾಟರ್ನ್ ಆಗೋಗ್ಬಿಟ್ಟಿದೆ KL ರಾಹುಲ್. ಕಾರ್ತಿಕ್ ತ್ಯಾಗಿ ಬಂದುಬಿಟ್ಟಂಥ ಬಾಲು. ಸೊ ಒಂಥರ ಏನು ಪವರ್ ಕೊಟ್ಬಿಟ್ಟು ಹೊಡೆಯೋಕೆ ಹೋಗ್ತಾಯಿದ್ರ, ಏನು ಟೈಮ್ ಮಾಡೋಕ್ಕಾಗ್ತಿಲ್ವಾ, ಏನು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಒಂದು ಟೆಕ್ನಿಕಲ್ಲೇ ಅಡುತ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದೇ ಥರ ಔಟ್ ಆಗ್ತಾಯಿದ್ದಾರೆ. ಮೇಲಕ್ಕೆ ಹೋಗ್ತಾ ಇದೆ ಬಾಲು. 32 ಸಲ ಮೇಲಕ್ಕೆ ಹೋಗ್ತಾ ಇದೆ ಬಾಲು. ಸೊ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ನಿತೀಶ್ ರಾಣಾ ಬಂದರು. ಅವ ಕ್ಯಾಮ್ರಾನ್ ಏನು ಬಂದ್ಬಿಟ್ಟು ಆಲ್ಮೋಸ್ಟ್ ಡೌನ್ದಲ್ಲಿಗೆ ಹೋಗುವಂಥ ಬಾಲ್ ಅದು. ಎಳೆಯೋದು ಈ ಕಡೆ ಎಳೆಯೋಕ್ಕೆ ಹೋಗೋಷ್ಟರಲ್ಲಿ ಸೀದಾ ಕೈಗೆ ಕೊಟ್ಬಿಟ್ಟು ಔಟ್ ಆಗಿದ್ದು. ತಲೆ ಮೇಲೆ ತಾಕಿತ್ತು ಅಂದರೆ 4 ಆಗಿರೋದು. ಸೀದಾ ಕೈಗೆ ಕಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಸಮೀರ್ ರಿಜ್ವಿ ಅಣ್ಣ ಬಂದರು. ಆ ರಿಜ್ವಿ ಏನು ಆಡಿದ್ರಪ್ಪ, ನರೇನ್ಗೆ ಬಟನಾಗಿ ಬಂದ್ಬಿಟ್ಟು ಔಟಾಗಿ ಹೋಗಿದ್ದು. ಏನೂ ಆಡಿಲ್ಲ. ಲೈನಾಗಿ ಬಂದಾಪುಟ ಓದಾಪುಟ ಹಂಗೇ ಆಡಿದ್ದೀವಿ. ಇವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ನ ಬ್ಯಾಟ್ರಿಗಳು ನಂಗೆ ಸೈಕೆ ಆಗೋಗ್ಬಿಟ್ಟೈತಿ ಇವತ್ತು ಮ್ಯಾಚ್ನ. ಇವ್ರ ಮ್ಯಾಚ್ನ ನೋಡ್ಬಿಟ್ಟು ನಿದ್ದೇನೆ ಬಂದ್ಬಿಡ್ತು ಫಸ್ಟ್ ಇನ್ನಿಂಗ್ಸಲ್ಲಿ ನನಗೆ. ಹೆಂಗೂರು ಆಡ್ತಾವ್ರೆ ಇವರು ಬ್ಯಾಟಿಂಗ್ನ.
ಏನು ಹಾಕೊಂಬಂದು ಏನಾದರೂ ಕೂಡ ಆಗ್ತಾಯಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೀಸನ್ ಸ್ಟಾರ್ಟ್ ಮಾಡೋದೇ ಒಂಥರ ಇವರು, ಹೋದ ವರ್ಷನೂ ಅಷ್ಟೇ ಇದೇ ಥರ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು ಸೀಸನ್, ಪರವಾಗಿಲ್ಲ ಡಿಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು ಈ ಸೀಸನು. ಬಟ್ ನೋಡಿ ಎಂಡ್ ಮಾಡ್ತಿರೋದು ಯಾವ ಥರ, ಸೋತು ಇವ್ರು ಸುಣ್ಣವಾಗಿ ಹೋಗ್ಬಿಟ್ಟವ್ರು. ಇವಾಗ KKR ಒಂದು ಕಾಲದಲ್ಲಿ ಈ ಟೂರ್ನಮೆಂಟಲ್ಲೇ ಒಂದು ಕಾಲದಲ್ಲಿ ಸೋತು ಸುಣ್ಣವಾಗಿದ್ರು. ಬಟ್ ಇವರು ಇವಾಗ ಸೋತು ಸುಣ್ಣವಾಗಿ ಇವತ್ತು 7 ಮ್ಯಾಚ್ನ ಸೋಲೋದ್ರ ಮೂಲಕ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಅಂತಲೇ ಹೇಳಿ. ಮುಂಬೈ ಇಂಡಿಯನ್ಸು ಲಕ್ನೋ ಸೂಪರ್ ಜೈಂಟ್ಸ್ನ ಸೇರ್ಕೊತಾರೆ ಇವರು 7 ಮ್ಯಾಚ್ನ ಸೋಲೋದ್ರ ಮೂಲಕ. ಇರೋಬ್ಬರು ಎಲ್ಲ ಮ್ಯಾಚ್ನೂ ಕೂಡ ಗೆಲ್ಲಬೇಕಾಗಿತ್ತು, ಇವರು ಕ್ವಾಲಿಫೈ ಆಗಬೇಕು, 8 ಮ್ಯಾಚ್ನಾಗಿತ್ತು ಕ್ವಾಲಿಫೈ ಆಗಬೇಕು ಅಂತಂದರೆ. ಬಟ್ ಇವತ್ತಿನ ಮ್ಯಾಚ್ನ ಸೋತಿರೋದ್ರಿಂದ ಅಲೈನ್ ಆಗ್ತಾರೆ ಕೆಳಗಡೆ ಬಾಟಮ್ ಆಫ್ ದ ಟೇಬಲ್. KKR ಇವತ್ತಿನ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಮೇಲ್ಗಡೆ ಹೋಗೋ ಎಲ್ಲ ಪಾಸಿಬಿಲಿಟಿನ ಇಟ್ಕೊಂಡಿದ್ದಾರೆ. ಯಾಕಂದರೆ ರಿಪೀಟೆಡಾಗಿ ಮ್ಯಾಚ್ನ ಗೆದ್ಕೊಂಬೋದು, 4 ಮ್ಯಾಚು ಕನ್ಸಿಕ್ಯೂಟಿವ್ ಆಗಿ ಬಾಟಮ್ ಆಫ್ ದ ಟೇಬಲ್ ಇದ್ದಂಥ ಟೀಮು, ಲಾಸ್ಟ್ ಪೊಸಿಷನ್ ಇದ್ದಂಥ ಟೀಮು ಗೆದ್ಕೊಂಬರ್ಬೇಕು ಅಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಮೇಲ್ಗಡೆ ಇರೋಂಥವ್ರಿಗೆಲ್ಲ ಹೊಡಿಬೇಕು ಅಂತಂದರೆ RCB ಏನು ಮಾಡಿತ್ತಲ್ಲ 2024 ಆ ಥರ ಮಾಡ್ತಾ ಇದ್ದಾರೆ. ಇವರು 4 ಕನ್ಸಿಕ್ಯೂಟಿವ್ ಆಗಿ ಗೆದ್ದಿದ್ದಾರೆ. ಇನ್ನೊಂದು 2 ಕನ್ಸಿಕ್ಯೂಟಿವ್ ಆಗಿ ಗೆಲ್ತು ಅಂದರೆ ಮೇಲ್ಗಡೆ ಅವ್ರಿಗೆಲ್ಲ ಬಿಷ ಗಲ ಅಂದ್ಬಿಡ್ತವೆ. ಇವಾಗಲೇ ಅಂತ ಇದ್ದಾವೆ ಏನು ಗುರು KKR ಅವ್ರು ಈ ಥರ ಆಡ್ತಾರೆ. ಆಲ್ಮೋಸ್ಟ್ 9 ಪಾಯಿಂಟ್ ಅಂತ ಕಾಣ್ತದೆ KKR ಇಟ್ಕೊಂಡಿರೋದು, ಸಖತ್ತಾಗಿ ಆಡ್ತಾ ಇದ್ದಾರೆ ಗುರು. ನಾನೇ ಹೇಳಿದ್ದೆ KKR ಎದರಲ್ಲ ಟೀಮ್ ಡಬ್ಬಾ ಟೀಮು ಅಂತ ಅಂದ್ಬಿಟ್ಟಿದೆ. ಬಟ್ ಇನ್ನೂ ಕ್ವಾಲಿಫೈ ಆಗಿಲ್ಲ. ಕ್ವಾಲಿಫೈ ಆಗುವಂಥ ಇನ್ನೊಂದು ಸ್ವಲ್ಪ ದೂರದಲ್ಲಿ RCB ಮೇಲೆ ಬೇರೆ ಮ್ಯಾಚ್ ಇದೆ. ಏನೇನಾಗುತ್ತೋ ಗುರು ಅಂತ ಅನ್ನಿಸ್ತೈತೆ ಇವಾಗ. ಮೇಲಿರೋರು ಕೆಳಗಡೆ ಬರ್ತಾರೆ, ಕೆಳಗಡೆ ಮೇಲ್ಗಡೆ ಹೋಗ್ತಾರೆ. ಇನ್ನು ಮುಂಬೈ ಇಂಡಿಯನ್ಸು KKR ಮತ್ತು LIC ಏನಾರು ಔಟ್ಸೈಡ್ ಚಾನ್ಸ್ ಏನಾರು ಉಟ್ಕೊಂಡ್ಬಿಡುತ್ತಾ ಇವ್ರು ಆಡ್ತಿರೋ ರೀತಿ ನೋಡ್ತು ಅಂತಂದರೆ, ಮೇಲ್ಗಡೆಯವರೆಲ್ಲ ಸೋಲ್ತಾ ಇದ್ದಾರಲ್ಲ ಇದೆಲ್ಲ ನೋಡ್ತು ಅಂತಂದರೆ ಏನಾರು ಔಟ್ಸೈಡ್ ಚಾನ್ಸ್ ಉಟ್ಕೊಂಡ್ಬಿಡುತ್ತಾ ಅಂತಲೂ ಕೂಡ ಅನ್ನಿಸ್ತದೆ. ನನಗೆ ಹೋಪ್ಸ್ ಬರ್ತಾ ಇದೆ ಇವಾಗ. ಅವರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹೋಪ್ಸ್ ಜನ್ರೇಟ್ ಆದರೂ ಆಗ್ಬಿಡ್ಬೋದು. ಇನ್ನಾರು ಮೇಲ್ಗಡೆ ಸೋಲ್ತಾ ಹೋಯ್ತು ಅಂದರೆ, RCB ಸೋಲ್ತು ಅಂತಂದರೆ, ರಾಜಸ್ಥಾನ್ ಸೋಲ್ತು ಅಂತಂದರೆ, ಅವ್ರು ಕೆಳಗಡೆ ಬಂತು ಅಂತಂದರೆ, ಇವ್ರ ಮೇಲ್ಗಡೆ ಗೆಲ್ತಾ ಬಂತು ಮುಂಬೈ ಇಂಡಿಯನ್ಸ್ LIC ಏನಾದ್ರು ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಬಂತು ಅಂತಂದರೆ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಇವತ್ತು ತೋಪ್ ಪಡ್ಕೊಂಡೋದ್ರು ಒಂಥರ. ಅದೇ ಹೇಳಿದ್ನಲ್ಲ, ಅಳು ಬರೋ ಥರ ಪರ್ಫಾರ್ಮೆನ್ಸ್ನ ಕೊಟ್ಟರು. ಪಾಪ ಹೋಮ್ ಗ್ರೌಂಡಲ್ಲಿ ಸೋತು ಆ ಹೋಮ್ ಗ್ರೌಂಡಲ್ಲೇ ಹೋಗ್ಬಿಟ್ಟು ಸೋಲ್ತಿರಲ್ಲ ಅವರು. ಸೋತು ಸುಣ್ಣವಾಗಿ ಹೋಗ್ಬಿಟ್ಟಿರ ಹೋಮ್ ಗ್ರೌಂಡಲ್ಲಿ, ಡೆಲ್ಲಿ ಕ್ಯಾಪಿಟಲ್ಸ್ನ ಹೋಮ್ ಗ್ರೌಂಡಲ್ಲಿ ತಪ್ಪಿ ಈಚೆ ಕಡೆ ಹೋಗ್ಬಿಟ್ಟು 1-2 ಮ್ಯಾಚ್ ಗೆದ್ದವ್ರೇನೋ. ಆ ಹೋಮಲ್ಲಿ ಸೋಲ್ತಾರೆ. RCB ಒಂದು ಜಮಾನದಲ್ಲಿ ಸೋಲ್ತಿತ್ತಲ್ಲ ಆ ರೇಂಜಿಗೆ ಸೋಲ್ತಾರೋ ಡೆಲ್ಲಿ ಕ್ಯಾಪಿಟಲ್ಸು ಈ ಒಂದು ಸೀಸನಲ್ಲಿ. ಕಾರ್ತಿಕ್ ತ್ಯಾಗಿಗೆ 2 ವಿಕೆಟು, ಈ ಕಡೆಯಿಂದ ಸಖತ್ತಾಗಿ ಬೌಲಿಂಗ್ನ ಹಾಕಿದ್ರು. ಸುನಿಲ್ ನಾರಾಯಣ್ 14 ಡಾಟ್ ಬಾಲ್ ಹಾಕಿದ್ದಾರೆ, 17 ರನ್ನ ಕೊಟ್ಟಿದ್ದಾರೆ, 4 ಓವರ್ನ ಹಾಕಿ ಸಾಕತ್ ಸ್ಪೆಲ್ಲ ಮಾಡಿದರೆ. ಅನುಕೂಲ್ ರಾಯ್ ಆ ಓವರ್ ಚೇಂಜ್ ಮಾಡಿಬಿಟ್ರು ನೋಡಿ ಮ್ಯಾಚ್ನ. 11ನೇ ಓವರು ಬಂದ್ಬಿಟ್ಟು 2 ವಿಕೆಟ್ ಇದ್ದಾರೆ. ಸ್ಟಪ್ಸು ಹಂಗೆ ಬೋಲ್ಡ್ ಆಗೋಯ್ತಾರೆ. ಅದಕ್ಕಿಂತ ಹಿಂದೆ ಯಾವುದಪ್ಪ ವಿಕೆಟ್ ಎತ್ತಿದ್ದು, ಮೇಯ್ನ್ ಕ್ರೂಷಿಯಲ್ ವಿಕೆಟು ನಿಸಾಂಕ ಅವ್ರ ವಿಕೆಟು. ವೈಡ್ ಹೋಗೋಂಥ ಬಾಲ್ಗೆ ಫ್ರಂಟ್ ಫುಟ್ ಬಂದ್ಬಿಟ್ಟು ಹೊಡೆಯೋಕ್ಕೆ ಅಂತ ಹೋಗಿದ್ರು. ಅವ್ರು ಇನ್ಫ್ಯಾಕ್ಟ್ ಮುಂಚೆನೇ ಪ್ರೀ ರಿಟೈರ್ಮೆಂಟ್ ಮಾಡಿಬಿಟ್ಟಿದ್ರು, ಮುಂದಕ್ಕೆ ಬಂದೇ ಹೊಡಿಬೇಕು ಅಂತ. ಅವರು ನೋಡ್ಕೊಂಡು ಮುಂದೆ ಬರೋದು ನೋಡ್ಬಿಟ್ಟು ವೈಡೇ ಹಾಕ್ಬಿಟ್ರು. ಅಲ್ಲಿ ವೈಡಿಗೆ ಬೋಲ್ಡ್ ಆಗಿಬಿಟ್ರು, ಸ್ಟಂಪ್ ಆಗಿ ಹೋಗ್ಬಿಟ್ರು. ಸೊ 2 ಕ್ರೂಷಿಯಲ್ ವಿಕೆಟ್ಸ್ ಇದ್ದು. ಆಮೇಲೆ ಲಾಸ್ಟಿಗೆ ಅಶೋಕ್ ಶರ್ಮಾ ಅಂತ ಕಾಣಿಸುತ್ತೆ ಕ್ಯಾಚ್. ಅದು ಸಖತ್ತಾಗಿ ಹಿಡಿದ್ರು ಗುರು. ನಜ್ಜಿ ಬೌಂಡ್ರಿನಲ್ಲಿ ಜಾರ್ಕೊಂಡು ಇಳಿತಾರೆ. ಆ ಥರ ಅನುಕೂಲ್ ರಾಯ್ ಇವತ್ತು ಗೇಮ್ ಚೇಂಜ್ ಮಾಡಿಬಿಟ್ರು. ಆ ಓವರ್ ವಿಕೆಟ್ ಬಿದ್ದಿಲ್ಲ ಅಂತಂದರೆ ಏನಾದ್ರು ಆಗಿರ್ಬೋದು. ಸ್ಟಪ್ಸ್ ಇದ್ರು, ಜೊತೆಗೆ ಇವ್ರು ಬೇರೆ ನಿಸಾಂಕ ಸೆಟ್ ಆಗಿರುವಂಥವ್ರು ಇದ್ದರು. ಸಖತ್ತಾಗಿ ಆಡ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಸ್ಕೋರ್ನ ಜಾಸ್ತಿ ಹೊಡೆದಿರ್ಬೋದಾಗಿತ್ತು ಸೆಟ್ ಆಗೋವಂಥ ಬ್ಯಾಟರು. ಸೊ ಆ ಒಂದು ಓವರ್ ಚೇಂಜ್ ಮಾಡ್ತು ಗೇಮ್ನ ಕಂಪ್ಲೀಟ್ಲಿ. ಅಲ್ಲಿಂದ ಸ್ಲೈಡ್ ಇರೋದು ಸ್ಟಾರ್ಟ್ ಆಯಿತು. ಸ್ಲೈಡ್ ಸ್ಟಾರ್ಟ್ ಆಯಿತು ಅಂತಂದರೆ ಟುಕು ಆಟ ಸ್ಟಾರ್ಟ್ ಆಯಿತು. ಅದಾದ ನಂತರ ಬೌಂಡ್ರೀಸೇ ಬರಲಿಲ್ಲ ಅಲ್ಲಿ ಮಿಡ್ಲ್ ಓವರ್ಸಲ್ಲಿ. ಇನ್ನೇನು ಲಾಸ್ಟಿಗೆ 1-2 ಬೌಂಡ್ರಿ ಹೊಡೆದ್ರೆ ಏನಲ್ಲಿ ಏನು ದೊಡ್ಡ ಸ್ಕೋರ್ ಆಯಿತು 142. ಇಬ್ಬರೇ ಸಾಕಾಗಿತ್ತಲ್ಲ. ನಾಯಕ್ ಚತಂಗ್ ಚಚ್ ಬಿಸಾಕೋರು. ಇನ್ಫ್ಯಾಕ್ಟ್ ವಿಕೆಟ್ಸ್ ಬಿದ್ದಿರೋಂಥ ವಿಕೆಟ್ಸ್ ನೋಡಿ ಹೆಂಗೆ ಬಿದ್ದಿದ್ದೇವೆ ಅಂತ ಅಲ್ಲಿ KKR ಅವ್ರದ್ದು ಇವರೇ ಎತ್ಬಿಟ್ಟಿದ್ದಾರೆ ವಿಕೆಟ್ಸ್ನ. ಖಂಡಿತ ಇಲ್ಲ, ಒಂದಾಗಿರೋದು ನೋಡಿ ರನ್ಔಟ್ ಆಗಿದೆ ಅಲ್ಲಿ. ಅಜಿಂಕ್ಯ ರಹಾನೆ ಪಾಪ ಅನಿಸ್ಬಿಡ್ತು. ಫಿನಾಲೇ ಪಾಪ ಅಂತ ಅಂದ್ಬಿಟ್ರು. ನಂದೇ ತಪ್ಪು ಗುರು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಅವ್ರ ರಿಯಾಕ್ಷನ್ ಆ ಥರ ಇತ್ತು. ಏನೋ ಮಿಚೆಲ್ ಸ್ಟಾರ್ಕು ಲೆಫ್ಟ್ ಹ್ಯಾಂಡಲ್ಲಿ ವಿಕೆಟ್ನೇ ಎತ್ತಬೇಕು, ಇವಾಗ ನೋಡಿದ್ರೆ ರೈಟ್ ಹ್ಯಾಂಡಲ್ಲಿ ವಿಕೆಟ್ನೇ ಎತ್ಬಿಟ್ರು. ಆದರೆ ಫಿಂಗರ್ ಟಚ್ ಆಗಿಬಿಟ್ಟು ವಿಕೆಟಿಗೆ ಹೋಯ್ತಲ್ಲಪ್ಪ, ರನ್ಔಟ್ ಆಯ್ತಲ್ಲ. ಅನ್ಫಾರ್ಚುನೇಟ್ ಡಿಸ್ಮಿಸಲ್ಲು. ಆ್ಯಂಡ್ ರಘುವಂಶಿದಿನೇನು ಅದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ಲೇ. ಅದೇನು ಥರ ಕರೆಕ್ಟಾಗಿ ಡಿಸ್ಮಿಸ್ ಆಗೋಗ್ಬಿಟ್ರು ಅಂತ ಹೇಳಂಗೇನಿಲ್ಲ. ಗ್ಲೌಸಿಗೆ ಟಚ್ ಆಯಿತು, ಮತ್ತೆ ಮೇಲಕ್ಕೆ ಹೋಯ್ತು. ಟುಕು ಅಂತ ಅವ್ರು ಬಾಲ್ ನೆಟ್ಟಿಗೆ ನೋಡ್ಕೊಂಡಿಲ್ಲ, ಬಂದ್ಬಿಟ್ಟು ತಿರ್ಗಾ ಬೋಲ್ಡಿಗೆ ಹೊಡಿತು. ಸೊ ಅದು ಅನ್ಫಾರ್ಚುನೇಟ್ ಥಿಂಗು, ವೆರಿ ರೇರ್ ಥಿಂಗ್ಸು ಕ್ರಿಕೆಟಲ್ಲಿ ಆಗೋದು. ಎಲ್ಲಿ ಬೇಕಾದ್ರೂ ಹೋಗಿರ್ಬೋದಾಗಿರೋದು ಬಾಲು, ಅಲ್ಲೇ ಒಂದು ವಿಕೆಟ್ಗೆ ಹೊಡಿತದು. ಸೊ 2 ಕೂಡ ಡಿಸ್ಮಿಸ್ ಆಗಿರೋದು. ಅಕ್ಷರ್ ಪಟೇಲ್ ಬಿದ್ದಿರೋ ವಿಕೆಟು ಅಷ್ಟೇ, ಮಿಚೆಲ್ ಸ್ಟಾರ್ಕ್ ರನ್ಔಟ್ ಮಾಡಿರೋದು ಅಷ್ಟೇ. ಅಲ್ಲಿ 2 ಕೂಡ ಅನ್ಫಾರ್ಚುನೇಟ್ ವಿಕೆಟ್ಸ್. ಇವರೇ ವಿಕೆಟೇನು ಎತ್ತಿಲ್ಲ ಅಲ್ಲಿ. ಬಟ್ ಆದರೂ ಕೂಡ ವಿಕೆಟ್ಸ್ನೇ ಕೌಂಟ್ ಆಗುತ್ತೆ. ಅಜಿಂಕ್ಯ ನೋ ಲಾಸ್ ಹೊಡೆದಿರೋರು ಗುರು. ಇನ್ಫ್ಯಾಕ್ಟ್ ನಾವು ವಿಕೆಟ್ ಹೋಗಿರಲಿಲ್ಲ ಅಂತಂದರೆ ಇವತ್ತು ನೋ ಲಾಸ್ ವಿಕ್ಟ್ರಿ ಆಗಿರೋದು. KKR ಆ ರೇಂಜಿಗೆ ಗೆದ್ದಿರೋರು ಇವತ್ತೇನು ಕಮ್ಮಿ ಹೊಡೆದ್ರು. ಆಲ್ಮೋಸ್ಟ್ 5 ಓವರ್ ಸ್ಪೇರ್ನ ಹೊಡೆದಿದ್ದಾರೆ. ಏನು ಹೊಡೆದಿದ್ದು ಚಾಕ್ಬಿಟ್ರು ಗುರು. ಹಂಗೇ ಫಿನ್ ಆಲನ್ನು ಸೆಂಚುರಿ ಕ್ಯಾಮ್ರಾನ್ ಗ್ರೀನ್ ಅದಕ್ಕೆ ಸ್ವಲ್ಪ ಸೇರಿಕೊಂಡು ಒಂದು 30 ರನ್ನ ಹೊಡೆದಿದ್ದಾರೆ, 30+ ಹೊಡೆದಿದ್ದಾರೆ. ಸೊ ಶಬಾಷ್ ಹೇಳಲೇಬೇಕು. ಎಲ್ಲ ಫಾರ್ಮಿಗೆ ರಿಟರ್ನ್ ಆಗಿದ್ದಾರೆ. KKR ಮಸ್ತಾಗಿ ಆಡ್ತಿದ್ದಾರೆ. 4 ಕನ್ಸಿಕ್ಯೂಟಿವ್ ವಿಕ್ಟ್ರಿ ಗುರು. ಅದು ಟೂರ್ನಮೆಂಟ್ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜ್ ಬರ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ಎಲ್ಲಾದರೂ 11 ಮ್ಯಾಚ್ ಕಂಪ್ಲೀಟ್ ಆಗಿದೆ.
ಈ ಟೈಮಲ್ಲಿ 4 ವಿಕ್ಟ್ರಿ ಕನ್ಸಿಕ್ಯೂಟಿವ್ ಅಂತಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ. ಸೀಸನ್ ಹೋಗ್ತಾ ಪಾಯಿಂಟ್ಸ್ ಟೇಬಲ್ ಯಾವ ಥರ ಟರ್ನ್ಔಟ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕೆಳಗಡೆ ಒಂಥರಲ್ಲ ಮೇಲಕ್ಕೆ ಬರ್ತಿದ್ದಾರೆ, ಮೇಲ್ಗಡೆ ಒಂಥರಲ್ಲ ಕೆಳಗಡೆ ಬರ್ತಾ ಇದ್ದಾರೆ. ಪಂಜಾಬ್ ಕಿಂಗ್ಸು ಅರ್ಧ ಸೀಸನ್ ಫುಲ್ಲು ಫಸ್ಟ್ ಪೊಸಿಷನ್ ಉಳಿಸ್ಕೊಂಡಿದ್ರು, ಇವಾಗ ಕಳ್ಸ್ಕೊಂಡು ಬಂದಿದ್ದಾರೆ. RCB ಸೆಕೆಂಡ್ ಪೊಸಿಷನ್ ಅರ್ಧ ಸೀಸನ್ ಉಳಿಸ್ಕೊಂಡಿದ್ರು, ಇವಾಗ ಕಳ್ಸ್ಕೊಂಡು ಕೆಳಗಡೆ ಬಂದಿದ್ದಾರೆ, ಅಂದರೆ 3ನೇ ಪೊಸಿಷನ್ಗೆ ಬಂದಿದ್ದಾರೆ. ನೋಡಿ SRH ಸೀಸನ್ ಸ್ಟಾರ್ಟಿಂಗಲ್ಲಿ 3 ಮ್ಯಾಚ್ ಹೋದ್ರು ಕಂಟಿನ್ಯೂಸ್ ಆಗಿ, ಅವರು ಟೇಬಲ್ ಟಾಪಲ್ಲಿದ್ದಾರೆ. KKR ಅವ್ರು ನೋಡ್ಕೊಂಡು ಇವಾಗ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರು KKR ಮಿಕ್ಕಿರೋಂಥ ಮ್ಯಾಚ್ಗಳೆಲ್ಲ ಗೆದ್ಬಿಡ್ತು ಅಂತಂದರೆ ಅವರು ಟಕ್ಕರ್ ಕೊಡ್ಬೋದು. ಪಂಜಾಬ್ ಕಿಂಗ್ಸಿಗೆ ಟಕ್ಕರ್ ಕೊಟ್ಟರು ಕೊಡ್ಬೋದು, ಆಡ್ಸಲ್ಲಿರುವಂಥ ಪಂಜಾಬ್ ಕಿಂಗ್ಸಿಗೆ ಟಕ್ಕರ್ ಕೊಟ್ಟರು ಕೊಡ್ಬೋದು. ಪಂಜಾಬ್ ಕಿಂಗ್ಸ್ ಇನ್ ಕೇಸ್ ಏನಾದ್ರು ಎಲ್ಲ ಮ್ಯಾಚ್ನ ಸೋಲ್ತಾ ಬಂತು ಅಂದರೆ ಇಲ್ಲಿಂದ ಆಚೆಗೆ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಇವತ್ತಂತೂ ಡೆಲ್ಲಿ ಕ್ಯಾಪಿಟಲ್ಸ್ ಕಂಗಾಲಾಗೋದ್ರು, ನಾಯಕ್ ಚತಂಗ್ ಚಚ್ಚಾಕ್ಬಿಟ್ರು ಅಲ್ಲಿ ಫಿನಾಲನ್ನು. ಮತ್ತೆ ಸಿಗುವ ಮುಂದಿನ ನೋಡಿದ್ರೆ ನಿಮ್ಗೆ ಏನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನ್ ಹಾಕಿ.